ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ನಾನು ಫಾಲ್ಸನ್ನು ಯಾವ ರೀತಿ ಈಸಿಯಾಗಿ ತುಂಬ ಬೇಗ ಒಂದು ದಿನಕ್ಕೆ 8ರಿಂದ 9 ಸ್ಯಾರಿ ಫಾಲ್ಸ್ನ ಹಾಕ್ಕೊಳ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಿಮಗೆ ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಬರಲ್ಲ ಅಂತ ಅಂದವರು ಈ ರೀತಿ ಸ್ಯಾರಿಗಳನ್ನ ಕೂಡ ಫಾಲ್ಸ್ ಎಲ್ಲ ಹಾಕಿ ಕೊಡ್ಬೋದು. ಫಾಲ್ಸ್ ಹಾಕ್ಬೋದು ಮತ್ತು ಕುಚ್ಚನ್ನು ಹಾಕಿ ಕೊಡ್ಬೋದು. ನಾನು ಈ ಸ್ಯಾರಿದು ಇನ್ನೂ ಬ್ಲೌಸನ್ನು ಕಟ್ ಮಾಡಿಲ್ಲ. ಇದನ್ನು ಯಾವ ರೀತಿ ಕಟ್ ಮಾಡಿ ನಾನು ಸ್ಟಿಚ್ ಮಾಡ್ತೀನಿ ಅನ್ನೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು. ನೋಡಿ, ಈ ಸ್ಯಾರಿದು ಬ್ಲೌಸನ್ನು ನಾನು ಬ್ಯಾಕ್ ಸೈಡಲ್ಲಿ ಡಿಸೈನ್ ಮಾಡಿದ್ದೀನಿ. ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಸ್ಯಾರಿ ಬ್ಲೌಸನ್ನ ಡಿಸೈನನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ನೀವು ಹೋಗಿ ಅಲ್ಲಿ ನೋಡ್ಬೋದು. ನಿಮ್ಮ ಹತ್ರ ಹೊಲಿಗೆ ಮಿಷನ್ ಒಂದಿದ್ದರೆ ನೀವು ದಿನಕ್ಕೆ 8ರಿಂದ 9 ಸ್ಯಾರಿ ಫಾಲ್ಸನ್ನು ಆರಾಮಾಗಿ ಹಾಕ್ಕೊಳ್ಬೋದು. ಮನೆಯಲ್ಲೇ ಕೂತ್ಕೊಂಡು ದುಡಿಬೇಕು ಅಂದವರು ಈ ರೀತಿ ಕೂಡ ನೀವು ಸ್ಯಾರಿ ಫಾಲು, ಕುಚ್ಚು ಎಲ್ಲ ಹಾಕ್ಕೊಂಡು ದುಡಿಬೋದು. ನೋಡಿ, ಒಂದು ಸ್ಯಾರಿಗೆ ಫಾಲ್ ಹಾಕೋಕ್ಕೆ ನಮ್ಮ ಕಡೆ 70 ರೂಪಾಯಿ ಇದೆ. ಅದರಲ್ಲಿ 25 ರೂಪಾಯಿ ಫಾಲ್ಸ್ಗೆ ಹೋಗುತ್ತೆ, ಇನ್ನು ಮಿಕ್ಕಿದ್ದು ನಮಗೇ. ಹಾಗೆ ನೀವು ದಿನಕ್ಕೆ ಎಷ್ಟು ಫಾಲ್ ಹಾಕ್ತೀರಾ ಅಷ್ಟು ನಿಮಗೆ ಲಾಭ ಇರುತ್ತೆ. ಮತ್ತು ನಮಗೆ ಕಸ್ಟಮರ್ ಜಾಸ್ತಿ ಬರಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ, ಫಿನಿಶಿಂಗ್ ಕೊಡ್ತೀರಲ್ಲ ಫಾಲ್ಸ್ ಹಾಕಿದಾಗ ಅದು ತುಂಬ ನೀಟಾಗಿ ಕಾಣಿಸ್ಬೇಕು. ಎಲ್ಲೂ ಕೂಡ ಸ್ವಲ್ಪನೂ ನರ್ಗೆ ಬರಬಾರ್ದು. ಆ ರೀತಿ ನೀವು ಫಿನಿಶಿಂಗ್ನ ನೀಟಾಗಿ ಮಾಡಿಕೊಡ್ಬೇಕು. ಈ ರೀತಿ ನೀವು ನೀಟಾಗಿ ಫಾಲ್ಸನ್ನು ಹಾಕ್ಕೊಡೋದ್ರಿಂದ ಕಸ್ಟಮರು ನಿಮಗೆ ಪದೇ ಪದೇ ಸ್ಯಾರಿನ ಕೊಡಬೇಕು. ನೀವು ಆ ರೀತಿ ಫಿನಿಶಿಂಗ್ನ ಮಾಡಿಕೊಡ್ಬೇಕಾಗುತ್ತೆ. ಇವಾಗ ಬನ್ನಿ ಯಾವ ರೀತಿ ಫಾಲ್ಸನ್ನು ನೀಟಾಗಿ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇದು ಬಟ್ಟೆ ತುಂಬಾ ಸ್ಮೂತ್ ಇದೆ. ಇದಕ್ಕೆ ಯಾವ ರೀತಿ ನಾವು ನೀಟಾಗಿ ಫಾಲ್ಸ್ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಫಸ್ಟು ಫಾಲ್ಸನ್ನು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ಮತ್ತು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದೇ ಸಮವಾಗಿ ಕಟ್ ಮಾಡ್ಕೊಳ್ಬೇಕು ನೀಟಾಗಿ. ನೋಡಿ, ಈ ರೀತಿ ಎರಡೂ ಸೈಡಲ್ಲೂ ಕಟ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ನೀಟಾಗಿ ಒಂದೇ ಸಮವಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಇಷ್ಟುದ್ದ ಗ್ಯಾಪ್ ಬಿಡಬೇಕು ನೀವು. ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಟೇಪಲ್ಲೂ ಕೂಡ ಅಳತೆ ಮಾಡ್ಕೊಳ್ಬೋದು. 23 ಇಂಚು ಇಷ್ಟನ್ನು ಬಿಟ್ಟು 22 ಅಥವಾ 23 ಇಂಚನ್ನು ಬಿಟ್ಟು ಅಲ್ಲಿಂದ ನೀವು ಶುರು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ತುದಿನಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಇಷ್ಟನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ, ಇದನ್ನು ಒಂದೇ ಸಮವಾಗಿ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ. ಮತ್ತು ಇದನ್ನು ಈ ರೀತಿ ತುದಿಗೆ ಇಟ್ಕೊಂಬಿಡಿ. ನೋಡಿ, ಆ ಸೈಡಿಗೆ ಸ್ಯಾರಿನಲ್ಲಿ ಫಾಲ್ಸು ಕಾಣಿಸ್ಬಾರ್ದು, ಆ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು. ನೋಡಿ, ಇದನ್ನು ಈ ರೀತಿ ಕೈಯಲ್ಲಿ ಎರಡನ್ನೂ ಕೂಡ, ಒಂದು ಕೈಯಲ್ಲಿ ಸ್ಯಾರಿ, ಒಂದು ಕೈಯಲ್ಲಿ ಫಾಲ್ಸು, ಇದನ್ನು ಎರಡನ್ನೂ ನೀವು ಸಮವಾಗಿ ಮೇಂಟೈನ್ ಮಾಡಬೇಕು. ನೋಡಿ, ಸ್ಯಾರಿನೂ ಕೂಡ ನೀವು ಸಮವಾಗಿ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕ್ರಾಸಾಗಿ ಸ್ಟಿಚಿಂಗ್ ಆಗಿಬಿಡುತ್ತೆ. ನೀಟಾಗಿ ಒಂದೇ ಲೆವೆಲ್ಗೆ ಇಟ್ಕೋಬೇಕು. ಫಾಲ್ಸು ಮತ್ತು ಸ್ಯಾರಿ ಎರಡೂ ಒಂದೇ ಸಮವಾಗಿ ಇಟ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ನೋಡಿ, ಇವಾಗ ನಾನು ಫುಲ್ಲು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಟರ್ನಲ್ಲಿ. ಇಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲೂ ಕೂಡ ಲಾಸ್ಟಲ್ಲಿ ಈ ರೀತಿ ಸಮವಾಗಿ ಫೋಲ್ಡ್ ಮಾಡಿಕೊಂಡು ಸೂಜಿನ ಒಳಗಡೆ ಬಿಟ್ಬಿಟ್ಟು ನೋಡಿ ಇದನ್ನು ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಕ್ರಾಸಲ್ಲಿ ನಿಮಗೆ ಮೇಯ್ನ್ ಇದೇನೆ. ಇಲ್ಲಿ ಏನು ಮಾಡಬೇಕು ಅಂದರೆ, ನೀಟಾಗಿ ಫಾಲ್ಸ್ ಮತ್ತು ಸ್ಯಾರಿ ಎರಡೂ ನೀಟಾಗಿ ನೀವು ಸಮವಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನರ್ಗೆ ಬಂದ್ಬಿಡುತ್ತೆ. ನೋಡಿ, ಇಲ್ಲೂ ಕೂಡ ಅಷ್ಟೇ ಟರ್ನಲ್ಲಿ ನೀವು ಸೂಜಿನ ಒಳಗಡೆ ಬಿಟ್ಟು ಟರ್ನ್ ಮಾಡ್ಕೊಳ್ಬೇಕು. ನೋಡಿ, ಸ್ಯಾರಿ ಒಂದೇ ಸಮವಾಗಿರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನರಿಗೆ ರೀತಿ ಆಗೋದು, ಮೇಲೆ ಕೆಳಗೆ ಆಗೋದು ಖಂಡಿತವಾಗ್ಲೂ ಆಗಲ್ಲ. ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎರಡೂ ಸೈಡು ನಾವು ಸ್ಟಿಚ್ ಮಾಡೋದ್ರಿಂದ ತುಂಬ ವರ್ಷಗಳ ಕಾಲ ಇದು ಬಾಳಿಕೆ ಬರುತ್ತೆ. ಮತ್ತು ಎಲ್ಲರೂ ಕೂಡ ಇವಾಗ ಈ ರೀತಿಯೇ ಫಾಲ್ಸನ್ನು ಹಾಕಿಸ್ಕೊಳ್ತಾರೆ. ನೋಡಿ, ಸ್ಯಾರಿನೂ ಕೂಡ ಒಂದೇ ಲೆವೆಲ್ಗೆ ನೀವು ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು, ಇಲ್ಲಾಂದರೆ ಮೇಲೆ ಕೆಳಗಡೆ ಆಗಿಬಿಡುತ್ತೆ.
ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನರಿಗೆ ರೀತಿ ಏನೂ ಬರಲ್ಲ ನೋಡಿ. ನೋಡಿ ಇಲ್ಲೂ ಕೂಡ ಲಾಸ್ಟಲ್ಲಿ ನರಿಗೆ ರೀತಿ ಏನೂ ಬಂದಿಲ್ಲ, ಒಂದೇ ಲೆವೆಲಾಗಿ ನೀಟಾಗಿ ಬಂದಿದೆ ನೋಡಿ. ಈ ರೀತಿ ನೀಟಾಗಿ ಫಿನಿಶಿಂಗು ಬರಬೇಕು ಫಾಲ್ಸ್ ಹಾಕುವಾಗ. ಸೇಮ್ ಕಲರ್ ಥ್ರೆಡ್ಡನ್ನು ಹಾಕ್ಕೊಂಡ್ರೆ ಸ್ಟಿಚ್ ಮಾಡಿರೋದು ಅಷ್ಟಾಗಿ ಕಾಣಿಸಲ್ಲ. ನೋಡಿ ಲಾಸ್ಟಲ್ಲಿ ಇದನ್ನು ಈ ರೀತಿ ಲಾಕ್ ಮಾಡಿಬಿಡಿ. ನೋಡಿ ಇವಾಗ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ನಾವು ಮೇಲ್ಗಡೆ ಸೈಡಲ್ಲೂ ಸ್ಟಿಚ್ಚನ್ನು ಮಾಡಿರೋದ್ರಿಂದ ಸ್ಯಾರಿದು ನೂಲು ಬಿಟ್ಕೊಂಡ್ಬಿಟ್ಟಿರುತ್ತೆ ಒಂದೊಂದು. ನೀವು ಅಲ್ಲೇ ನೋಡಿಕೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ಕೊಡಬೇಕಾಗುತ್ತೆ ನೋಡಿ. ಎಲ್ಲೂ ಕೂಡ ನರಿಗೆ ರೀತಿ ಬಂದಿಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ನೀವು ಫಾಲ್ಸನ್ನು ಹಾಕ್ಕೊಟ್ರೆ ನಿಮಗೆ ಕಸ್ಟಮರು ಪದೇ ಪದೇ ನಿಮಗೇ ಸ್ಯಾರಿಗಳನ್ನ ಕೊಡ್ತಾರೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.